ನಮ್ಮ ಆತ್ಮೀಯ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಪ್ರೆಸಿಡೆಂಟ್ಗಳಾಗಿರ್ಬೋದು, ಸಂಚಾಲಕರಾಗಿರ್ಬೋದು, ನಮ್ಮ ಏನು ಮೆಂಬರ್ಸ್ಗಳಾಗಿರ್ಬೋದು, ಆಟೋ ಅಧ್ಯಕ್ಷರುಗಳಾಗಿರ್ಬೋದು, ಸ್ಟ್ಯಾಂಡ್ ಅಧ್ಯಕ್ಷರು, ಅವತ್ತೇನು ನಮ್ಮ ಇವ್ರಿಗೆ ಯಾರು ಸನ್ಮಾನ ಗೌರವ ಏನೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ಒಂದು ದಿವಸ ಟೈಮು ನೀವು ಇಟ್ಕೊಂಡು ಇವತ್ತು ಬಂದು ನಮಗೋಸ್ಕರ ಟೈಮ್ ಕೊಟ್ಟು ಮಾಡ್ತಿಲ್ಲ. ಅದಕ್ಕೆ ನಾವು ಕ್ಷಮಿಸ್ತೀವಿ. ಎಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದ. ಯಾವುದು ಜನಕ್ಕೆ ಗೊತ್ತಾಗಬಾರದು ಅಂತ ನಿನಗೆ ಅನ್ಸುತ್ತೋ ಅದನ್ನ ನೀನು ಕದ್ದು ಮುಚ್ಚಿ ಮಾಡಲೇಬೇಡ. 10 ಜನ ಕ್ರಿಟಿಸೈಸ್ ಮಾಡಿ ದೂರವಾದರೂ ಚಿಂತೆ ಇಲ್ಲ. ನಿನಗೆ ಸರಿ ಅನ್ಸದನ್ನ ಮಾಡು, ಬಹಿರಂಗವಾಗಿ ಮಾಡು. ಅವಾಗ ಮಾತ್ರ ನಿನಗೆ ನಿಜವಾದ ಧೈರ್ಯ ಹುಟ್ಟುತ್ತೆ. ಅದು ಹುಂಬ ಧೈರ್ಯಕ್ಕಿಂತ ತುಂಬಾ ಶಕ್ತಿಶಾಲಿಯಾದ ಧೈರ್ಯವಾಗಿರುತ್ತೆ. ಬಟ್ ನಾನು ನನ್ನ ಹೋಪ್ಸ್ ಕಳ್ಕೊಂಡೇ ಇಲ್ಲ. ನಾನು ಸಾಯೋರು ಕಳ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ನನಗೆ ಸೋಲು ಗೆಲುವಿನ ಭಯನೇ ಇಲ್ಲ, ನನಗೆ ಅವಮಾನಗಳಿಲ್ಲ, ನನಗೆ ಅಹಂಕಾರಗಳಿಲ್ಲ. ಗೆದ್ದು ನಾನೇನೋ ಸಾಧನೆ. ಈ ಬದಲಾವಣೆ ಆಗೋದು ನನ್ನಿಂದಲ್ಲ ಅಂತಲೂ ಗೊತ್ತಿದೆ ನನಗೆ. ಫಸ್ಟ್ ಅದನ್ನು ನಾವು ಮಾಡಬೇಕಾಗಿರೋ ಕೆಲಸ, ನಮ್ಮನ್ನು ಆಡ್ಕೊಳ್ಳೋರ ಬಗ್ಗೆ ಗಮನ ಕೊಡಬಾರ್ದು, ಕೇರ್ ಮಾಡಬಾರ್ದು. ಅವ್ರಿಗೆ ಬರೀ ಆಡ್ಕೊಳ್ಳೋದಷ್ಟೇ ಬದುಕು, ನಮಗೆ ಬದುಕದೇ ಬದುಕು. ವಿಭಿನ್ನವಾದದ್ದೇನೋ ಆಗಬೇಕು ಅಂತಂದ್ರೆ ವಿಭಿನ್ನವಾದದ್ದೇನೋ ಮಾಡಬೇಕು. ಅವರಿವರನ್ನ ದೂರೋದ್ರಲ್ಲಿ ಅರ್ಥವಿಲ್ಲ. ಬೇರೆಯವರಲ್ಲಿ ನೀವು ಎಷ್ಟೇ ತಪ್ಪು ಕಂಡುಹಿಡಿಯಬಹುದು, ಅವರನ್ನ ನೀವು ಎಷ್ಟೇ ದೂರಬಹುದು, ಆದರೆ ನಿಮ್ಮನ್ನ ಅದು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಅನುಭವಿಯೊಬ್ಬರ ಮಾತು. ನಿಮ್ಮ ಗೆಲುವಿಗೆ ನೀವೇ ಕಾರಣರಾಗಬೇಕು. ಅದು ಬಿಟ್ಟು ನಿಮ್ಮ ಸೋಲಿಗೆ ಇನ್ನೊಬ್ಬರನ್ನ ದೂರ್ತಾ ಕೂತ್ಕೊಂಡ್ರೆ ನೀವು ಯಾವತ್ತಿಗೂ ಯಶಸ್ವಿಯಾಗಲಾರ್ರಿ. ವಿಭಿನ್ನವಾದದ್ದೇನೋ ಆಗಬೇಕು ಅಂತಂದ್ರೆ ವಿಭಿನ್ನವಾದದ್ದೇನೋ ಮಾಡಬೇಕು. ಅವರಿವರನ್ನ ದೂರೋದ್ರಲ್ಲಿ ಅರ್ಥವಿಲ್ಲ. ಬೇರೆಯವರಲ್ಲಿ ನೀವು ಎಷ್ಟೇ ತಪ್ಪು ಕಂಡುಹಿಡಿಯಬಹುದು, ಅವರನ್ನ ನೀವು ಎಷ್ಟೇ ದೂರಬಹುದು, ಆದರೆ ನಿಮ್ಮನ್ನ ಅದು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಅನುಭವಿಯೊಬ್ಬರ ಮಾತು. ನಿಮ್ಮ ಗೆಲುವಿಗೆ ನೀವೇ ಕಾರಣರಾಗಬೇಕು. ಅದು ಬಿಟ್ಟು ನಿಮ್ಮ ಸೋಲಿಗೆ ಇನ್ನೊಬ್ಬರನ್ನ ದೂರ್ತಾ ಕೂತ್ಕೊಂಡ್ರೆ ನೀವು ಯಾವತ್ತಿಗೂ ಯಶಸ್ವಿಯಾಗಲಾರ್ರಿ. ಜೀವನದಲ್ಲಿ ನಾವೇನ್ ಮಾಡ್ತೀವಿ ಅದೇ ನಮ್ಗೆ ವಾಪಸ್ ಬರುತ್ತೆ. ಜೀವನ ಅನ್ನೋದು ಒಂದು ಮಿರರ್, ಇಟ್ ಇಸ್ ಎ ರಿಫ್ಲೆಕ್ಷನ್. ನಾವು ಒಳ್ಳೆಯವರಾಗಿದ್ರೆ ನಮ್ಗೆ ಯಾವತ್ತು ಒಳ್ಳೇದಾಗುತ್ತೆ, ನಾವು ಕೆಟ್ಟವರಾಗಿದ್ರೆ ಯಾವತ್ತು ನಮ್ಗೆ ಕೆಟ್ಟವರಾಗುತ್ತೆ. ಸೊ ಯಾವಾಗಲೂ ಏನೇ ಮಾತಾಡಿದ್ರು ಒಳ್ಳೇದು ಮಾತಾಡಿ, ಯಾರು ಏನೇ ಮಾಡಬೇಕಾದ್ರೂ ಸಹಾಯ ಮಾಡಿ. ಜೀವನದಲ್ಲಿ ಅದು ನಮ್ಗೆ ವಾಪಸ್ ಬರುತ್ತೆ. ಸೊ ಜೀವನದಲ್ಲಿ ನಾವೇನ್ ಮಾಡ್ತೀವಿ. ಈ ಲೈನ್ಸ್ ಒಂದ್ಸತಿ ಕೇಳಿ, ಮಸ್ತಾಗಿದೆ. ಸುಳ್ಳಿನಿಂದ ಬೆಳೆದವರು ಹುಲ್ಲಿನಂತೆ, ಎಷ್ಟು ಬೇಗ ಬೆಳೀತಾರೆ ಅಷ್ಟೇ ಬೇಗನೆ ಸುಟ್ಟೋಗ್ತಾರೆ. ಸತ್ಯದಿಂದ ಬೆಳೆದವರು ಆಲದ ಮರದಂತೆ, ಬೆಳೆಯೋದು ನಿಧಾನವಾದ್ರೂ ಬೆಳೆದ ನಂತರ ಅವರ ಮೌಲ್ಯ ಅಪಾರ ಸಂಖ್ಯೆಯಲ್ಲಿರ್ತದೆ ನೋಡ. ಹೆಸರಿಡೋದು ಅಪ್ಪ ಅಮ್ಮನ ಕೆಲಸ, ಹೆಸರು ಮಾಡೋದು ನಿಮ್ ಕೆಲಸ. ಕಷ್ಟನೇ ಇಷ್ಟಪಟ್ರೆ ಕಷ್ಟ ಅನ್ನೋದೇ ಇರಲ್ಲ. ತಲೆ ಕಟ್ಕೊಂಡು ಕೆಲಸ ಮಾಡಬೇಡಿ, ತಲೆ ಓಡಿಸಿ ಕೆಲಸ ಮಾಡಿ.
ಪ್ರೀತಿಯಿಂದ ಬಂದವರಿಗೆ ಪ್ರೀತಿ ಕೊಡು. ದಿಮಾಕು ದೌಲತ್ತು ಗಾಂಚಿಲ್ಯ ಅಂತ ಅಂದ್ಕೊಂಡು ಬಂದವರಿಗೆ ನೀನು ಏನಂತ ತೋರಿಸು ಅಷ್ಟೇ.